ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಶಾಸಕರು ವರ್ಸಸ್ ಸಚಿವರು ವಾಕ್ ಸಮರ ಮುಂದುವರಿತಾನೆ ಇದೆ. ಹಾಗಾಗಿ ಸುರ್ಜೇವಾಲಾ ಈಗ ಖಡಕ್ ವಾರ್ನಿಂಗ್ ಕೊಡ್ತಿದ್ದಾರೆ. ಎಲ್ಲರ ಬಾಯಿ ಮುಚ್ಚಿಸೋ ಪ್ರಯತ್ನ ಸ್ವತಃ ರಾಜ್ಯ ಉಸ್ತುವಾರಿಗಳಿಂದಲೇ ಆಗ್ತಾ ಇದೆ. ಕಾರಣ ಶಾಸಕರು ಸಚಿವರ ನಡುವೆ ಅಂತರ್ಯುದ್ಧ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಶಾಸಕರ ಜೊತೆಗಿನ ಸಭೆ ಬಳಿಕ ಸಚಿವರೊಂದಿಗೆ ಸಭೆ ಮಾಡುವುದಕ್ಕೆ ನಿರ್ಧಾರ. ಶಾಸಕರ ಸಾಲು ಸಾಲು ದೂರಿನ ಬಳಿಕ ಮಿನಿಸ್ಟರ್ಸ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸುರ್ಜೇವಾಲಾ. 1-to-1 ಸಭೆಯಲ್ಲಿ ಸಚಿವರ ಕಾರ್ಯವೈಖರಿಯ ಬಗ್ಗೆ ಪರಿಶೀಲನೆ, ಶಾಸಕರಿಗೆ ಗೌರವ ಕೊಟ್ಟು ಅವರ ಕಾರ್ಯಕ್ಕೆ ಸ್ಪಂದಿಸುವಂತೆ ಎಚ್ಚರಿಕೆಯನ್ನು ಕೂಡ ಸುರ್ಜೇವಾಲಾ ನೀಡಿದ್ದಾರೆ. ನಿನ್ನೆ ಸಚಿವ ಬೈರತಿ ಸುರೇಶ್, ಜಮೀರ್ ಅಹಮದ್ ಖಾನ್ ಇವರೆಲ್ಲರೂ ಕೂಡ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಮಧು ಬಂಗಾರಪ್ಪ, ರಹೀಂ ಖಾನ್ ಜೊತೆ ಸುರ್ಜೇವಾಲಾ ನಿನ್ನೆ 1-to-1 ಮೀಟಿಂಗ್ ಮಾಡಿದ್ದಾರೆ. ಪ್ರಮುಖವಾಗಿ ಸುರ್ಜೇವಾಲಾ ಅವರ ವಾರ್ನಿಂಗ್ ಹೇಗಿತ್ತು ಅಂದ್ರೆ, ನಿನ್ನೆ ಬಹುತೇಕರು ಸಾಲು ಸಾಲು ಆರೋಪಗಳನ್ನ ಹೊತ್ತಿರುವಂತಹ ಸಚಿವರೇ ಸುರ್ಜೇವಾಲಾ ಅವರನ್ನ ನಿನ್ನೆ ಹೋಗಿ ಭೇಟಿಯಾಗಿರೋದು. ಶಾಸಕರು ಯಾವೆಲ್ಲ ವಿಚಾರಗಳನ್ನ ಮುಂದಿಟ್ಟು ದೂರುಗಳನ್ನ ಕೊಟ್ಟಿದ್ರಲ್ಲ, ಆ ದೂರಿನ ಅನ್ವಯ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸುರ್ಜೇವಾಲಾ. ಶಾಸಕರು ಏನೇ ಮನವಿ ಮಾಡಿಕೊಂಡ್ರು ಕೂಡ ಅದಕ್ಕೆ ಸ್ಪಂದಿಸಬೇಕು. ಅವರ ಜೊತೆಗೆ ಕೆಲಸ ಕಾರ್ಯದಲ್ಲೂ ಕೂಡ ಭಾಗಿಯಾಗಬೇಕು. ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರತಮ್ಯ ಇಲ್ಲ, ಮಾಡೋ ಹಾಗಿಲ್ಲ. ಜೊತೆಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆ ಆರೋಪಗಳಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸುರ್ಜೇವಾಲಾ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ ಮೋಸ್ಟ್ಲಿ ಸಚಿವರಿಗೆ ಒಂದು ಖಡಕ್ ಸಂದೇಶ ಅಂತೂ ನಿನ್ನೆ ಸಭೆಯ ಮೂಲಕ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಡಿಸೆಂಬರ್ ವೇಳೆಗೆ ನಿಮ್ಮ ಸ್ಥಾನ ಗಟ್ಟಿಯಾಗಿರಬೇಕು, ಅದು ಭದ್ರವಾಗಿರಬೇಕು ಅಂದ್ರೆ ಸರಿಯಾಗಿ ಕೆಲಸ ಅಂತೂ ಮಾಡಬೇಕು. ಯಾರೆಲ್ಲ ಕೆಲಸ ಮಾಡಲ್ವೋ, ಮತ್ತೆ ಆರೋಪಗಳು ಏನಾದರೂ ನಿಮ್ಮ ಮೇಲೆ ಕೇಳೋದಕ್ಕೆ ಸಿಕ್ಕರೆ ಅಂಥವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ. ಇಂಥ ವಿಚಾರಗಳನ್ನ ಕೂಡ ನಿನ್ನೆ ಸುರ್ಜೇವಾಲಾ ಸಭೆಯಲ್ಲಿ ಕೆಲ ಸಚಿವರ ಮುಂದೆ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸಚಿವರಿಗೆ ಸಹಜವಾಗಿ ಟೆನ್ಷನ್ ಇದೆ. ಸುರ್ಜೇವಾಲಾ ಕೊಟ್ಟಿರುವಂತಹ